ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನೀವು ನಮ್ಮಮ್ಮ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಮ್ಮಮ್ಮ ಮ್ಯಾಜಿಕ್ ಆಯಿಲ್ನ ತೋರಿಸ್ತಿದೆ, ಬನ್ನಿ ನೋಡೋಣ. ತಡಿ. ಫ್ರೆಂಡ್ಸ್, ಬೇವಿನ ಸೊಪ್ಪು ತಗೊಂಡು ನೀಟಾಗಿ ತೊಳ್ಕೊಬೇಕು. ನಾನು ತೊಳೆದಿಟ್ಕೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕು. ಆಯಿಲಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇನ್ನೂ ಸ್ವಲ್ಪ ತಗೋತೀನಿ. ಕಟ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಕರಿಬೇವಿನ ಸೊಪ್ಪು. ನೋಡಿ, 2 ಎಸಳಾದರೆ ಸಾಕು. ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಈ ಥರ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನು ಅಂದರೆ, ಒಂದು 6 ಲವಂಗ ಹಾಕಬೇಕು. ನೋಡಿ, ಇಷ್ಟೇ. ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ನಾವು ಒಣ ಕೊಬ್ಬರಿ ಕೊಟ್ಟು ಮಾಡಿಸ್ಕೊಬಂದಿರೋ ಆಯಿಲ್ ಇದು. ನೋಡಿ, ನಮಗೆ ಒಂದು 3-2 ಟೈಮ್ಸ್ ಯೂಸ್ ಮಾಡೋಕ್ಕೆ ಎಷ್ಟು ಬೇಕಷ್ಟು ಆಯಿಲ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಬೇಕಾದರೆ ಮತ್ತೆ ಮಾಡ್ಕೋಬೋದು. ನಾನು ಒಂದು 3 ಟೈಮ್ಸ್ ಯೂಸ್ ಮಾಡೋವಷ್ಟು ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿ ಸಣ್ಣ ಉರಿಲೇ ಬಿಸಿ ಮಾಡಬೇಕು. ಸಣ್ಣ ಉರಿಲೇ ಬಿಸಿ ಮಾಡಬೇಕು ಫ್ರೆಂಡ್ಸ್. ಮಧ್ಯದಲ್ಲಿ ಈ ಥರ ಅನ್ಬೇಕು. ಸ್ಪೂನ್ ತಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಮತ್ತು ಡ್ಯಾಂಡ್ರಫ್ಗೆ ಯೂಸ್ ಮಾಡ್ಬೋದು. ಕೂದಲು ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ಒಂದು ಸಾರಿ ಯೂಸ್ ಮಾಡಿ ರಿಸಲ್ಟು ಬಂದಿಲ್ಲ ಅಂತ ಸುಮ್ಮನೆ ಆಗಬಾರ್ದು. ಯೂಸ್ ಮಾಡ್ತಾ ಇರಬೇಕು ಒಂದು 3-6 ಮಂತ್. ಹಾಗಾದರೆ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದರಲ್ಲಿ. ನೋಡಿ, ಈ ಥರ ಸಣ್ಣ ಉರಿಲೇ ಕುದಿಸ್ಬೇಕು ಇದನ್ನು ಚೆನ್ನಾಗಿ. ಉರಿ ಜಾಸ್ತಿ ಮಾಡಬಾರ್ದು. ಉರಿ ಜಾಸ್ತಿ ಮಾಡಿದ್ರೆ ಆಯಿಲಲ್ಲಿರೋ ಸತ್ವ ಎಲ್ಲ ಹಾಳಾಗೋಗುತ್ತೆ. ನೋಡಿ, ಇವಾಗ ಇದು ಆಗ್ತಾ ಇದೆ. ನೋಡಿ, ಇವಾಗ ಆಗಿದೆ ಇದು. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ನಾನು. 10 ನಿಮಿಷ ಹಿಂಗೆ ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ಈಗ ನಮ್ಮ ಆಯಿಲ್ ರೆಡಿ ಆಗಿದೆ. ಈಗ ಸೋಸ್ಕೊಳ್ಳೋಣ ಒಂದು ಗ್ಲಾಸ್ಗೆ.
ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಆಯಿಲು ಸೂಪರಾಗಿ ಬಂದಿದೆ. ಇದನ್ನು ಒಂದು ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದರೂ ಯೂಸ್ ಮಾಡಿದ್ರೆ ಇದ್ರ ಬಗ್ಗೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸರಿ, ಈ ಆಯಿಲ್ನ ಚೆನ್ನಾಗಿ ತಲೆಗೆ ಹಚ್ಬಿಟ್ಟು ಮಸಾಜ್ ಮಾಡಿ ಒಂದು 3 ಅವರ್ 2 ಅವರ್ ತಲೆಯಲ್ಲಿ ಹಾಗೆ ಇಟ್ಕೊಂಡು ತಲೆ ಸ್ನಾನ ಮಾಡಿ. ನಿಮಗೆ ಗೊತ್ತಾಗುತ್ತೆ ಕೂದಲು ಎಷ್ಟು ಸ್ಮೂತಾಗಿರುತ್ತೆ ಅಂತ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಆಯಿಲ್ ರೆಡಿ ಆಗಿದೆ. ಸರಿ, ಓಕೆ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಎಲ್ಲರೂ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್.